ನಮಸ್ಕಾರ ವೀಕ್ಷಕರೇ, ನಮ್ಮ ಇಂದಿನ ಟಾಪಿಕ್ ಏನಂತ ಹೇಳಿದರೆ ಕೀರ್ತಿಮುಖದ ಬಗ್ಗೆ. ಕೀರ್ತಿಮುಖ ಹಿಂದೂ ಪುರಾಣಗಳಲ್ಲಿ ಒಂದು ಆಕರ್ಷಕ ಸಂಕೇತವಾಗಿದೆ. ಇದು ಯುಗಗಳ ಅಂತ್ಯದಿಂದ ಅಸಂಖ್ಯಾತ ಜನರ ಕಲ್ಪನೆಯನ್ನು ಸೆರೆ ಹಿಡಿದಿದೆ. ಈ ಕ್ರೂರ ಜೀವಿಯನ್ನು ಸಾಮಾನ್ಯವಾಗಿ ದವಡೆಗಳು ಮತ್ತು ಚೂಪಾದ ಹಲ್ಲುಗಳನ್ನು ಹೊಂದಿರುವ ಭಯಂಕರ ದೈತ್ಯಾಕಾರದಂತೆ ಚಿತ್ರಿಸಲಾಗಿದೆ. ಇದನ್ನು ನೀವು ದೇವಾಲಯದ ಪ್ರವೇಶದ್ವಾರದ ಮೇಲೆ ನೋಡಿರ್ತೀರಿ. ಇದು ಭಯಂಕರ ಆದರೂ ಕೂಡ ರಕ್ಷಣೆ ಮತ್ತು ರೂಪಾಂತರದ ಪ್ರಬಲ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ. ಈ ವಿಡಿಯೋದಲ್ಲಿ ನಾವು ಕೀರ್ತಿಮುಖದ ಬಹುಮುಖಿ ಅರ್ಥ, ಅದರ ಸಾಂಸ್ಕೃತಿಕ ಮಹತ್ವ ಮತ್ತು ಅದರ ಹಿಂದಿರುವ ಕಥೆಯನ್ನು ತಿಳಿಯೋಣ. ಒಂದು ದಿನ ಇಂದ್ರ ಮತ್ತು ಬೃಹಸ್ಪತಿ ರುದ್ರದೇವರನ್ನು ಸಿಗ್ಲಿಕ್ಕಾಗಿ ಕೈಲಾಸಕ್ಕೆ ಬರ್ತಾ ಇರ್ತಾರೆ. ಕೈಲಾಸಕ್ಕೆ ಬರುವಾಗ ಇವರಿಬ್ಬರನ್ನು ಪರೀಕ್ಷೆ ಮಾಡಲಿಕ್ಕಂತ ರುದ್ರದೇವರು ಒಂದು ಸಾಧುವಿನ ರೂಪ, ಸನ್ಯಾಸಿಯ ರೂಪದಲ್ಲಿ ಅವರಿಗೆ ಅಡ್ಡ ಆಗ್ತಾರೆ. ದಾರಿಗೆ ಅಡ್ಡ ಬಂದು ಮುಂದೆ ಹೋಗದ ಹಾಗೆ ಮಾಡ್ತಾರೆ. ಆಗ ಇಂದ್ರ ದಾರಿ ಬಿಡ್ಲಿಗೆ 2-3 ಸತಿ ಅವರಿಗೆ ಹೇಳ್ತಾನೆ. ಆದರೂ ಕೂಡ ಆ ಸಾಧು ದಾರಿ ಬಿಡೋದ ಕಾರಣ ಇಂದ್ರನಿಗೆ ಕೋಪ ಬಂದು ವಜ್ರಾಯುಧ ತೆಗೆದು ಪ್ರಹಾರ ಮಾಡಲಿಕ್ಕೆ ಹೋಗ್ತಾನೆ. ಪ್ರಹಾರ ಮಾಡಿದೆ ಅದನ್ನು ರುದ್ರದೇವರು ನಿಷ್ಕ್ರಿಯಗೊಳಿಸ್ತಾರೆ. ಆದರೆ ಕೂಡ ಅವರಿಗೆ ಸಿಟ್ಟು ಬಂದು ಅವರ 3ನೇ ಕಣ್ಣನ್ನು ತೆಗಿತಾರೆ. 1ನೇ ಕಣ್ಣು ತೆಗೆದಾಗ ಬೃಹಸ್ಪತಿ ಏನಿದ್ದಾರೆ ಅವರು ಪ್ರಾರ್ಥನೆ ಮಾಡಿ ಅವನನ್ನು ಇಂದ್ರನನ್ನು ಬಿಡುವಂತೆ ಪ್ರಾರ್ಥನೆ ಮಾಡ್ತಾರೆ. ರುದ್ರದೇವರು ಅವರ ಪ್ರಾರ್ಥನೆಯನ್ನು ಮನ್ನಿಸಿ ಇಂದ್ರನಿಗೆ ಏನು ಮಾಡಿದಾಗೆ ಆ 3ನೇ ಕಣ್ಣಿನಿಂದ ಒಂದು ಉತ್ಪತ್ತಿಯಾದ ಊರ್ಜೆ ಅಥವಾ ಶಕ್ತಿ ಏನಿದೆ ಅದನ್ನು ಸಮುದ್ರದ ದಿಕ್ಕಿಗೆ ಬದಲಾವಣೆ ಮಾಡ್ತಾರೆ. ಆ ಸಮುದ್ರದಲ್ಲಿ ಆ ಶಕ್ತಿ ಬಿದ್ದು ಅಲ್ಲಿ ಒಂದು ಮಗುವಿನ ಜನನ ಆಗ್ತದೆ. ಆ ಮಗುವನ್ನು ಸಮುದ್ರದೇವ ದಂಡೆಯ ಮೇಲೆ ಇಡ್ತಾನೆ. ಆದರೆ ಆ ಮಗು ತುಂಬ ಅಳ್ಳಿಕ್ಕೆ ಶುರು ಮಾಡ್ತದೆ. ಅಳುವುದನ್ನು ನಿಲ್ಲಿಸೋದಿಲ್ಲ. ಇದರಿಂದ ಮೂಲ ಲೋಕದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗ್ತದೆ. 3 ಲೋಕದಲ್ಲಿ ಅಲ್ಲೋಲ ಸೃಷ್ಟಿಯಾದಾಗ ದೇವತೆಗಳು ಹೆದರಿ ಬ್ರಹ್ಮದೇವರಲ್ಲಿ ಹೋಗ್ತಾರೆ. ಬ್ರಹ್ಮದೇವರು ಆ ಸ್ಥಳಕ್ಕೆ ಬಂದು ಪರಿಶೀಲಿಸಿದಾಗ ಮಗುವನ್ನು ಅಳುವುದು ಅವರಿಗೆ ಕಾಣ್ತದೆ. ಆ ಮಗುವನ್ನು ಹಿಡಿದು ಬ್ರಹ್ಮದೇವರು ಕೈಯಲ್ಲಿ ಹಿಡ್ಕೊಂಡಾಗ ಆ ಮಗು ಅವರ ಗಡ್ಡವನ್ನು ಎಳೆದು ಅವರ ಕುತ್ತಿಗೆ ಬದಿಯಲ್ಲಿ ಜೋರಾಗಿ ಕಚ್ತದೆ. ಇದರ ವೇದನೆಗೆ ಬ್ರಹ್ಮದೇವರಿಗೆ ನೋವಾಗುವುದಿಲ್ಲ, ಆದರೆ ಅವರ ಕಣ್ಣಿನಲ್ಲಿ ನೀರು ಬರ್ತದೆ. ಇದರ ಕಾರಣವಾಗಿ ಬ್ರಹ್ಮದೇವರು ನೀರಿನಲ್ಲಿ ಅವ ಹುಟ್ಟಿದು ಹಾಗೂ ಕಣ್ಣಿನಿಂದ ನೀರು ಧರಿಸಿದವ, ಆದ್ದರಿಂದ ಅವನಿಗೆ ಜಲಂಧರ ಅಂತ ನಾಮಕರಣ ಮಾಡ್ತಾರೆ. ಅವನು ನಂತರ ಆ ಕಾಲದಲ್ಲಿ ನೀರಿನಲ್ಲಿ ಸಾಮ್ರಾಜ್ಯ ಮಾಡಿ ತನ್ನ ಪರಾಕ್ರಮವನ್ನು 3 ಜಗತ್ತಿಗೆ ತೋರಿಸ್ತಾನೆ. ಇದನ್ನು ಶುಕ್ರಾಚಾರ್ಯರು ಒಂದು ನೋಡಿ ಆಗ ಅವರಿಗೆ ಅಸುರರಿಗೆ ಯಾವುದೇ ರಾಜ ಇರಲಿಲ್ಲ, ಆದ್ದರಿಂದ ಇವನೇ ಸೂಕ್ತ ಅಂತ ತಿಳಿದು ಅವನಿಗೆ ಪಟ್ಟಾಭಿಷೇಕ ಮಾಡಿ ಅಸುರರ ರಾಜನಾಗಿ ಮಾಡ್ತಾರೆ. ನಂತರ ಕಾಲದಲ್ಲಿ ಇಂದ್ರನ ಸ್ವರ್ಗದ ಮೇಲೆ ಅಸುರರ ಈ ಸೈನ್ಯ ಆಕ್ರಮಣ ಮಾಡಿ ಇವನ ನೇತೃತ್ವದಲ್ಲಿ, ಜಲಂಧರನ ನೇತೃತ್ವದಲ್ಲಿ ಸ್ವರ್ಗದ ಆಕ್ರಮಣ ಮಾಡಿ ಇಂದ್ರನ ಸ್ವರ್ಗವನ್ನು ಅವರು ವಶಪಡಿಸಿಕೊಳ್ತಾರೆ. ಇದರಿಂದ 3 ಲೋಕದಲ್ಲಿ ಕೂಡ ಅವನು ಸಾಮ್ರಾಜ್ಯ ಮಾಡಿ ಅವನ ಸಾಮ್ರಾಜ್ಯವನ್ನು ನಡೆಸ್ತಾ ಇರ್ತಾನೆ. ನಂತರ ಒಂದು ದಿನ ಅವನ ಬುದ್ಧಿ ಕೆಟ್ಟು ಅವನಿಗೆ ಒಂದು ಕಡೆಯಿಂದ ಗೊತ್ತಾಗ್ತದೆ, ಅಲ್ಲಿ ರುದ್ರದೇವರ ಪತ್ನಿ ಪಾರ್ವತಿ ಅಂತ ಇದ್ದಾಳೆ, ಅವಳು ತುಂಬ ಚೆನ್ನಾಗಿದ್ದಾಳೆ, ಅವಳು ನೋಡಲಿಕ್ಕೆ ತುಂಬ ಸುಂದರವಾಗಿದ್ದಾಳೆ ಅಂತ ಅವನಿಗೆ ಒಂದು ಮೂಲದಿಂದ ತಿಳಿದು ರಾಹುವನ್ನು ತನ್ನ ದೂತನಾಗಿ ಅಲ್ಲಿ ಕಳಿಸ್ತಾನೆ. ಅಂದರೆ ಅವಳಿಗೆ ಹೋಗಿ ಹೇಳು, ಅವನಿಗೆ ರುದ್ರದೇವ ಅವ ಸ್ಮಶಾನವಾಸಿ, ಕುತ್ತಿಗೆ ಲಾವೆಲ್ಲ ಇದೆ, ಅವ ನೋಡಲಿಕ್ಕೆ ಕೂಡ ಚೆಂದ ಇಲ್ಲ, ಅವನೊಟ್ಟಿಗೆ ಯಾಕಿದ್ದಿ, ನನ್ನೊಟ್ಟಿಗೆ ಬಾ, ರಾಣಿಯಾಗಿ ಇಡ್ತೇನೆ ಅಂತ ರಾಹುವನ್ನು ದೂತನಾಗಿ ಹೇಳಿ ರುದ್ರದೇವರಲ್ಲಿ ಹೇಳಲಿಕ್ಕೆ ಕಳಿಸ್ತಾನೆ. ಆಗ ಈ ವಿಷಯವನ್ನು ರಾಹು ಅಲ್ಲಿ ಹೇಳಿದಾಗ ರುದ್ರದೇವರಿಗೆ ಭಯಂಕರ ಸಿಟ್ಟು ಬಂದು ಅವನ 3ನೇ ಕಣ್ಣಿನಿಂದ ಒಬ್ಬ ಭಯಂಕರ ಕ್ರೂರ ರೂಪದ ಒಬ್ಬ ಸಿಂಹಮುಖದ ಒಬ್ಬ ಅಸುರನ ಉತ್ಪತ್ತಿ ಆಗ್ತದೆ. ಈ ಅಸುರ ರಾಹುವನ್ನು ತಿನ್ನಲಿಕ್ಕೆ ಹೋಗ್ತಾನೆ. ಆಗ ಅವನು ಹೆದರಿ ರುದ್ರದೇವರಲ್ಲಿ ಶರಣಾಗಿ ದೂತನನ್ನು ಕೊಲ್ಲಬಾರದು, ನಾನು ದೂತ ಅಂತ ಹೇಳಿದಾಗ ಆಯಿತು, ದೂತನನ್ನು ಕೊಲ್ಲುವುದಿಲ್ಲ ಅಂತ ರಾಹುವಿಗೆ ರುದ್ರದೇವರು ಕ್ಷಮಿಸ್ತಾರೆ. ಆಗ ಆ ಜೀವಿ ಹೇಳ್ತದೆ, ನನ್ನ ಅವಸ್ಥೆ ಏನೋ, ಈಗ ನಾನೇನು ತಿನ್ನಬೇಕು, ನನಗೆ ಹಸಿವಾಗ್ತಾ ಇದೆ, ನನಗೇನಾದರೂ ತಿನ್ನಲಿಕ್ಕೆ ಕೊಡು ಅಂತ ರುದ್ರದೇವರಲ್ಲಿ ಬೇಡಿದಾಗ ರುದ್ರದೇವರು ಹೇಳ್ತಾರೆ, ನಿನ್ನನ್ನು ನೀನೇ ತಿನ್ನು ಅಂತ. ಹಾಗೆ ಅದನ್ನು ಅವ ಒಂದು ಸೀರಿಯಸ್ ಆಗಿ ತಗೊಂಡು ತನ್ನನ್ನೇ ತಾನೇ ಕಾಲಿನಿಂದ ತಿನ್ನಲಿಕ್ಕೆ ಬರ್ತಾ ಇದ್ದಾನೆ. ನಂತರ ಅವನ ಖಾಲಿ ರುಂಡ ಮಾತ್ರ, ಆ ಸಿಂಹಮುಖದ ರುಂಡ ಮಾತ್ರ ಉಳಿತದೆ. ಇದರಿಂದ ರುದ್ರದೇವರು ತುಂಬ ಪ್ರಸನ್ನಗೊಂಡು ಅವರಿಗೆ ಏನು ವರ ಬೇಕು ಅಂತ ಕೇಳ್ತಾನೆ. ಆಗ ಅವ ಹೇಳ್ತಾನೆ, ನನಗೆ ವರ ಅಲ್ಲ, ನನ್ನ ಹಸಿವು ಇನ್ನೂ ಸಹ ನೀಗಲಿಲ್ಲ, ಇನ್ನೂ ಸಹ ಏನಾದರೂ ತಿನ್ನಲಿಕ್ಕೆ ಕೊಡು ಅಂತ ಆ ಜೀವಿ ಕೇಳ್ತದೆ. ಆಗ ರುದ್ರದೇವರು ಹೇಳ್ತಾರೆ, ಕಲಿಯುಗದಲ್ಲಿ ಎಲ್ಲ ದೇವಾಲಯದ ಪ್ರವೇಶ ದ್ವಾರದ ಮೇಲೆ ನೀನು ಕುಳಿತುಕೊಂಡು ಬರುತ್ತಿರುವ ಎಲ್ಲರ ಭಜಕರ ಪಾಪಗಳನ್ನು, ಅಹಂಕಾರಗಳನ್ನು ನೀನು ತಿನ್ನು, ಅದೇ ನಿನಗೆ ನೈವೇದ್ಯ ಅಂತ ರುದ್ರದೇವರು ಹೇಳ್ತಾರೆ. ಹಾಗೆ ಅದರ ಮೇಲೂ ನಿನಗೆ
ಹಸಿವಾಗುವುದಿಲ್ಲ ಎಂದಿಗೂ. ಯಾಕೆಂದರೆ ಅಷ್ಟು ಪಾಪ ಮಾಡುವವರು ಕಲಿಯುಗದಲ್ಲಿ ಇರ್ತಾರೆ. ಅವರ ಎಲ್ಲ ಪಾಪಗಳನ್ನು ತಿಂದು ನಿನಗೆ ಯಾವತ್ತೂ ಕೂಡ ಹಸಿವಾಗುವುದಿಲ್ಲ ಅಂತ ಹೇಳ್ತಾರೆ. ಈಗಲೂ ಕೂಡ ನಾವು ಎಲ್ಲ ದೇವಾಲಯದ ಒಂದು ಪ್ರವೇಶ ದ್ವಾರ ಏನಿದೆ ಅದರ ಮೇಲೆ ಒಂದು ಸಿಂಹಮುಖದ ಒಂದು ಕ್ರೂರವಾಗಿ ಇರುವಂತಹ ಒಂದು ಕೋರೆ ಹಲ್ಲು, ಉಬ್ಬಿದ ಚೆಂಡುಗಳಂತಹ ಒಂದು ವಿಕಾರವಾದ ಒಂದು ಕಣ್ಣು, ವಿಕಾರವಾದ ನಗುಮುಖ ಒಂದು ರೂಪವನ್ನು ನಾವು ಪ್ರವೇಶ ದ್ವಾರದ ಮೇಲೆ ಅಥವಾ ಸುತ್ತಿನಲ್ಲಿ ಅಥವಾ ದೇವರ ಒಂದು ಪೀಠ ಏನಿದೆ ಅದರ ಸಿಂಹಾಸನದ ಮೇಲೂ ಕೂಡ ನಾವು ಕಾಣಲಿಕ್ಕೆ ಸಿಗ್ತದೆ. ಇದು ಹೇಳುವುದೇನಂತ ಹೇಳಿದರೆ, ದುರಾಸೆ, ಅಹಂಕಾರ, ಅಸೂಯೆ ನಿಮ್ಮಲ್ಲಿರುವ ಈ ಎಲ್ಲ ದುರ್ಗುಣ ಏನಿದೆ ಅವುಗಳನ್ನು ಬಿಟ್ಟು ದೇವಸ್ಥಾನಕ್ಕೆ ಒಳಗೆ ಬಾ, ನಿನ್ನ ಪವಿತ್ರವಾಗಿ ದೇವರಿಗೆ ಶರಣಾಗು ಅಂತ ಈ ಜೀವಿ ನಮಗೆ ತಿಳಿಸ್ತದೆ, ಬೋಧಿಸುತ್ತದೆ. ಅನೇಕ ಸಂಸ್ಕೃತಿಗಳಲ್ಲಿ, ಸಂಪ್ರದಾಯದಲ್ಲಿ ಈ ಜೀವಿಯನ್ನು ನಾವು ನೋಡ್ಬೋದು. ಇಂಡೋನೇಷ್ಯಾ, ಕಾಂಬೋಡಿಯಾ, ಥೈಲ್ಯಾಂಡ್, ನೇಪಾಳ, ಭೂತಾನ್ ಇಂತಹ ಇನ್ನೂ ಕೆಲವು ಕಡೆ ಈ ಜೀವಿಯ ಒಂದು ರೂಪವನ್ನು ನಾವು ಬೇರೆ ಬೇರೆ ರೀತಿಯಲ್ಲಿ ಕಾಣಬಹುದು. ಹೀಗೆ ಈ ಜೀವವು ನಮಗೆ ನಮ್ಮ ಅಹಂಕಾರವನ್ನು ಬಿಟ್ಟು ಬರುವ ಹಾಗೆ ತಿಳಿಸ್ತದೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಇಲ್ಲೇ ನಿಲ್ಲಿಸ್ತೇನೆ. ಇಂತಹ ಹಲವು ವೈಜ್ಞಾನಿಕ ಹಾಗೂ ಕಾರಣಗಳನ್ನು ತಿಳಿಲಿಕ್ಕೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.